ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ಇಂದ ಪುದೀನ ರೈಸ್ ಮಾಡತ್ತೀನಿ, ಸಿಂಪಲ್ಲಾಗಿ ಮಾಡತ್ತೀನಿ. ಒಂಚೂರು ಅದನ್ನು ನೋಡ್ಕೊಂಬರೋಣ ಬರಲ್ಲ. ಇಲ್ಲೇ ಒಗ್ಗರ್ನಿಗೆ ಪುದೀನ ಸೊಪ್ಪು ಮೊದಲು ತೋರಿಸ್ತೇನೆ ರೀ. ಮೊದಲು ಚೆಂದಾಗಿ ಪುದೀನ ಸೊಪ್ಪು ತೊಳೆದಿಟ್ಕೋರಿ. ಆಮೇಲೆ ಒಗ್ಗರ್ನಿಗೆ ಚಕ್ರ ಮೊಗ್ಗು, ಏಲಕ್ಕಿ, ಲವಂಗು, ದಪ್ಪ ಏಲಕ್ಕಿ, ಪಲಾವ್ ಎಲೆ, ಚಕ್ಕೆ, ಈ ಕಡೆ ಬಂದ್ರೆ ಹಸಿ ಬಟಾಣಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಬೀನ್ಸು, ಉಳ್ಳಾಗಡ್ಡಿ, ಕ್ಯಾರೆಟು. ನಾ ಇಷ್ಟು ಇಟ್ಕೊಂಡೇನಿ ರೀ. ನಿಮಗೆ ಮತ್ತೇನಾರ ಹೆಚ್ಚಿಗೆ ಕೂಡಿಸ್ತಾನಂದ್ರೆ ಕೂಡಿಸ್ಕೋರಿ, ನಿಮ್ಮ ಇಷ್ಟ. ಇನ್ನು ಎಣ್ಣೆ ಕಾಯಕ್ಕಿಡೋಣ್ರಿ. ಒಂದು ಕುಕ್ಕರ್ ತೊಗೊಂಡು ಚೆಂದಾಗಿ ಎಣ್ಣೆ ಕಾಯ್ತಂದ್ರೆ ಇವನ್ನೆಲ್ಲ ಹಾಕ್ಕೊಂಡ್ರಿ. ಚಕ್ಕೆ ಮೊಗ್ಗು, ಏಲಕ್ಕಿ, ಆಮೇಲೆ ಚಕ್ಕೆ ಹಾಕತ್ತೀನಿ. ಒಂದು 4 ಲವಂಗ ಒಗೆದು, ಆಮೇಲೆ ಪಲಾವ್ ಎಲೆ ಇಟ್ಟು ಒಗೆದು ಚೆಂದಾಗಿ ಹೊಳ್ಸಾಡೋಣ್ರಿ. ಚಟಪಟ ಚಟಪಟ ಅನ್ಲಿ. ಆಮೇಲೆ ಇದಕ್ಕೆಲ್ಲ ಸೇರಿನ್ರಿ ಉಳ್ಳಾಗಡ್ಡಿ ಇಟ್ಟು ತೊಗೊಂಬರು. ಹೆಂಚಿದ ಉಳ್ಳಾಗಡ್ಡಿನೂ ಈಗ ಹಾಕಿಬಿಡೋಣ ಅಂತಾರಲ್ರಿ, ಮತ್ತೆ ತಡ. ಈಗ ಎಣ್ಣೆನೂ ಕಾದತಿ, ಎಲ್ಲ ಹಾಕಿ ತಿರುವಾಡ್ರಿ. ಹುಡುಗರಿಗೆ ಬೇಕಾದಷ್ಟು ನಾವು ಮಾಡಿ ಕಟ್ಟಿದ್ರೂ ಮತ್ತು ಇದು ಚಲೋ ಇಲ್ಲ ಅದು ಚಲೋ ಇಲ್ಲ ಅಂತಾನೆ ಡಬ್ಬಿ ಹೊಳ್ಳಿ ತರ್ತಾರ್ರಿ. ಒಂದು ದಿನಾನು ಪೂರ ಡಬ್ಬಿ ಖಾಲಿ ಮಾಡ್ಕೊಂಬಂದಿದ್ದ ಕೇಳಿಲ್ಲ. ಹೀಗಾಗಿ ನಾವು ಏನಾರ ಸರ್ಕಸ್ ಮಾಡಿ ಟಿಫಿನ್ ಮಾಡೋದ ನೋಡ್ರಿ, ಹೌದಿಲ್ರಿ. ಮತ್ತು ಇನ್ನು ಕಾಯಿಪಲ್ಯ ಕುಡ್ಸೂನು, ಕ್ಯಾರೆಟ್ ಕುಡ್ಸೀನಿ. ಅದಕ್ಕೆ ಇನ್ನು ಬೀನ್ಸ್ ಹಾಕತ್ತೀನಿ. ಚೆಂದಾಗಿ ತಿರುವಾಡ್ಕೊತಾನೆ ಇರ್ರಿ. ಆಮೇಲೆ ಹಸಿ ಬಟಾಣಿದ್ದು ಅವನು ಹಾಕಿನಿ ನೋಡ್ರಿ. ನೀವು ಮತ್ತೇನಾರ ಕುಡಿಸ್ತೇನಂದ್ರೆ ಕುಡಿಸ್ಕೋರಿ. ನಿಮ್ಮ ಹುಡುಗರು ಮತ್ತೇನಾರ ತಿಂತಾವಪ್ಪ ಅಂದ್ರೆ ಕುಡಿಸ್ಕೋರಿ. ಅಗದಿ ಈಸಿ ಟು ಒಳಗೆ ಹೇಳಾಕತ್ತಿದ್ದೀನಿ. ಇನ್ನು ಸಣ್ಣಗೆ ಉರಿ ಇಟ್ಟು ಅದನ್ನು ಬೇಯಕ್ಕೆ ಬಿಡ್ರಿ. ಈ ಕಡೆ ಪುದೀನ ಸೊಪ್ಪು, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ ಮೂರೂ ಸೇರಿಸಿ ಮಿಕ್ಸರ್ದಾಗ ಗಿರ್ರನಿಸ್ಕೊಂಡು ಪೇಸ್ಟ್ ಮಾಡ್ಕೊಂಬರು ನಡ್ರಿ. ಮತ್ತು ಅದಕ್ಕೆ ಹಾಕಕ್ಕೆ ಬೇಕಲ್ರಿ. ಮತ್ತು ಅದು ಸಣ್ಣಗೆ ಇಟ್ಟು ಅದು ಚಾಲೂನೇ ಇರಲಿ, ಇಲ್ಲೇ ಇದು ಚಾಲು ಇರಲಿ. ಇದಕ್ಕೆ ಇನ್ನೊಂದು ಚೂರು ನೀರು ಹಾಕಿ ಚೆಂದಾಗೆ ಬೇಯಿಸ್ಕೋರಿ. ನೀರಿನಂಗ ಪೇಸ್ಟ್ ಆತಂದ್ರೆ ಪುದೀನ ಪೇಸ್ಟ್ ಚೆಂದ ಅನ್ನಿಸ್ತೈತಿ. ಎಲ್ಲ ಕೂಡಿ ಹೊಳ್ಸಾಡ್ರಿ. ಹಸಿ ವಾಸನೆ ಹೋಗ್ಲಿರದ ಅಲ್ಲಿ ಮಟನು ಚೆಂದಾಗೆ ಹೊಳ್ಸಾಡಿ. ಹೊಳ್ಸಾಡ್ತಾನೆ ನೋಡ್ರಿ. ಇನ್ನು ಬಾಯಿ ಮುಚ್ಚೆ ಇಡ್ರಿ ಸಣ್ಣಗೆ ಉರಿಯಾಗಿ. ಇನ್ನು ಈ ಕಡೆ ನೀರು ಹೆಸರಿಟ್ಟಿದ್ದೇನೆ ರೀ. ಅಲ್ಲಿ ಕಪ್ ತೋರ್ಸಾತೇನಲ್ರಿ ಒಂದು ಗ್ಲಾಸ್, ಆ ಗ್ಲಾಸಲ್ಲೇ ಒಂದು ಗ್ಲಾಸ್ ಅಕ್ಕಿ ತೊಗೊಂಡೇನಿ. ನೀರು ನಾನು 2.5 ಗ್ಲಾಸ್ ನೀರು ಹೆಸರಿಟ್ಟಿದ್ದೇನೆ ರೀ. ಅದು ಬಾಯಿ ಮುಚ್ಚಿಟ್ನಿ, ಅದು ಹೆಸರು ಬರಲಿ. ಈ ಕಡೆ ಬಾಯಿ ತೆಗೆದು ನೋಡು ನಡ್ರಿ. ಇದಟ್ಟು ಏನಾಯ್ತು ಕಾಣತ್ತತಿಲ್ರಿ. ಹಂಗೆ ಎಲ್ಲ ಹಸಿ ವಾಸನೆ ಹೋಗ್ಲಂತ ಪುದೀನ ಸೊಪ್ಪಿಂದ ಎಲ್ಲ ಹುರಿಯಾಕತ್ತೇನೆ ರೀ. ಆಮೇಲೆ ಅಕ್ಕಿ 1 ಕಪ್ ಅಕ್ಕಿ ತೊಳೆದು ಇಟ್ಕೊಂಡಿದ್ದೀವಲ್ರಿ ನಾವು. ನಿಮಗೆ ಗ್ಲಾಸ್ ತೋರಿಸಿನ್ಲ, ಆ ಗ್ಲಾಸಲ್ಲೇ 1 ಕಪ್ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀವಿ. ಒಂದು 2-3 ಬರೆ ನೀರು ಹಾಕಿ ಚೆಂದಾಗೆ ತೊಳೆದಿವಂದ್ರೆ ಆ ಅಕ್ಕಿ ಇದ್ರಾಗ ಹಾಕಿ ಹೊಳ್ಸಾಡೋಣ್ರಿ ಚೆಂದಾಗೆ. ಕೆಳಗೆ ಮ್ಯಾಲೆ ಹೊಳ್ಸಾಡ್ರಿ. ಅಷ್ಟೊತ್ತಲ್ಲೇ ನೀರು ಹೆಸರು ಬರ್ತಾವವು. ಪಟ 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 5 ನಿಮಿಷನ್ಯಾಗ ರೆಡಿ ಆಕ್ಕವ್ರಿ. ಎಷ್ಟು ಚೆಂದಾಗೆ ಮಾಡಿಕೊಟ್ರು ಮಕ್ಕಳು ಹೊಳೆತಂದು ಸಂಜೆಗೆ ನಮ್ಮ ಮುಂದೆ ಇಡ್ತಾರ್ರಿ. ನಿಮ್ಮ ಮನೆ ಮಕ್ಳು ಹೆಂಗಂತ ಹೇಳ್ರಲ್ಲ ನನಗೂ. ಇಲ್ಲಿ ನೋಡ್ರಿ ನೀರು ಹೆಸರು ಬಂದು ನೀರು ಹಾಕಾಕತ್ತೇನೆ. ಎಲ್ಲ ಹೊಳ್ಸಾಡ್ರಿ. ಅದನ್ನು ಕೆಳಗೆ ಮ್ಯಾಲೆ ಮಾಡಿ 1-2 ನಿಮಿಷ ಹೆಸರು ಬರಲ್ರಿ. ರಟಪಟ ಹೆಸರು ಬಂತಂದ್ರೆ ಬಾಯಿ ಮುಚ್ಚಿಡ್ರಿ. ತೆಗೆದು ನೋಡ್ರಿ, ಹೆಸರನ್ನು ಕುದಿಯಾತತಿ. ಇನ್ನು ನಿಂಬೆ ಹುಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸೀಟಿ ಹೊಡಿಸ್ಕೊಂಡ್ಬಿಡ್ರನಲ್ರಿ. ಹೊಡೆದ ಬಿಡ್ತು ನೋಡ್ರಿ ಸೀಟಿನೂ. 1-2 ಸೀಟಿ ಹಾಕ್ತೀನಿ ಸಾಕಷ್ಟೇ. 2 ಸೀಟಿಗೆ ಅನ್ನನೂ ಬೆಂದಿರ್ತೈತಿ. ಉರಿ ಅಂತಿ ಮೀಡಿಯಮ್ ಉರಿನೇ ಇಟ್ಕೊಂಡು ಅಡುಗೆ ಮಾಡಿರಿ ಅವತ್ತು. ತೆಗೆದು ನೋಡ್ರದ ಹಿಂಗಾಗೈತೆ ನಮ್ಮ ಪುದೀನ ರೈಸ. ಹೆಂಗೆ ಅನ್ನಿಸ್ತು ಏನು ಅನ್ನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಇನ್ನೊಂದು ವಿಡಿಯೋದ ಹಿಂಬಾಲೆ ಮತ್ತೆ ಬರ್ತೇನೆ ರೀ. ಬಾಯ್.